ಆನ್ ಮಾಡಿದ್ರೆ ಈ ರೀತಿ ಡಿಸ್ಪ್ಲೇ ಆನ್ ಆಗುತ್ತೆ. ಇಲ್ಲಿ ಇಷ್ಟು ಪ್ರೋಗ್ರಾಮ್ ಇರುತ್ತೆ, ಯಾವ ಪ್ರೋಗ್ರಾಮ್ ಬೇಕು ಆ ಪ್ರೋಗ್ರಾಮ್ ನಿಲ್ಸ್ಕೊಳ್ಳೋವಂಥದ್ದು. ಕಾಟನ್ ಡ್ರೆಸ್ಸಸ್ ಹಾಕಿದ್ರೆ ಕಾಟನ್ ನಿಲ್ಸ್ಕೊಡಿ, ಕಾಟನ್ ಜಾಸ್ತಿ ಕೊಡಿ, ಇದ್ರ ಕಾಟನ್ ಪ್ಲಸ್ ಎಲ್ಲ ಮಿಕ್ಸ್ ತೊಗೊಳ್ಳಿ. ಡೈಲಿ ವೇರ್ ಡ್ರೆಸ್ಸಸ್ ಎಲ್ಲ ಮಿಕ್ಸ್ಡ್ ಫ್ಯಾಬ್ರಿಕ್ ಅಂತ ಇರುತ್ತೆ, ಅದಕ್ಕೆ ಹಾಕ್ಕೊಡಿ. ಕ್ವಿಕ್ 30 ಅಂತ ಇರುತ್ತೆ, ಅರ್ಧ ಗಂಟೆಲೇ ವಾಶ್ ಆಗುತ್ತೆ, ಲೈಟಾಗಿ ಕೊಡೆ ಹೋಗುತ್ತೆ. ಕೊಡೆ ಕಡಿಮೆ ಇರೋವಂಥದ್ದಿದ್ರೆ ಕ್ವಿಕ್ 30 ವಾಶ್ ಮಾಡ್ಬೋದು. ಅಲರ್ಜಿಕ್ ಇರೋಂದರೆ ಹಾಸ್ಪಿಟಲ್ ಡ್ರೆಸ್ಸಸ್. ನಿಮಗೆ ಇದು 360 ಡಿಗ್ರಿನೂ ರೊಟೇಟ್ ಆಗುತ್ತೆ, ಯಾವ ಕಡೆ ಬೇಕಾದ್ರೂ ಟರ್ನ್ ಮಾಡ್ಬೋದು. LED ಇಂಡಿಕೇಶನ್ ಎಲ್ಲಿರುತ್ತೆ ಆ ಪ್ರೋಗ್ರಾಮ್ ಸೆಲೆಕ್ಟ್ ಆಗುತ್ತೆ. ಆಕ್ಟಿವ್ ವೇರ್ಸ್ ಅಂತಂದರೆ ಟವಲ್ಸು, ಟವಲ್ಸು, ಕರ್ಚಿಫು, ಇನ್ನರ್ ವೇರ್ಸು ಅವೆಲ್ಲ ಇದ್ದರೆ ಇದಕ್ಕೆ ಹಾಕೊಳ್ಳಿ. ಹ್ಯಾಂಡ್ ಓವರ್ ವೂಲ್ ಅಂದರೆ ಉಲ್ಲನ್ ಬೆಡ್ಶೀಟು, ಸ್ವೆಟರ್ಸು, ಬ್ಲ್ಯಾಂಕೆಟು ಅವೆಲ್ಲ ಇದ್ದರೆ ಹ್ಯಾಂಡ್ ಓವರ್ ವೂಲ್. ಡೆಲಿಕೇಟ್ ಅಂದರೆ ವರ್ಕ್ ಇರೋವಂಥ ಡ್ರೆಸ್ಸಸ್ಸು, ಫಂಕ್ಷನ್ ವೇರ್ಸ್ ಎಲ್ಲ ಇದ್ದರೆ ಡೆಲಿಕೇಟ್ ಹಾಕೊಳ್ಳಿ. ಟಪ್ಲೇನ್ ಇರುತ್ತೆ, ರೆಗ್ಯುಲರಾಗಿ 30 ಡೇಸ್ಗೆ ಒನ್ಸ್ ಮಾಡ್ಕೊಳ್ಬೇಕು, 10 ತಿಂಗಳಿಗೆ ಒಂದ್ಸರಿ ಮಾಡ್ಕೊಳ್ಳಿ. ಇದಿಷ್ಟು ಪ್ರೋಗ್ರಾಮುವೆ. ವಾಶ್ ಆಗೋದು, ಜಾಲ್ಸೋದು, ಡ್ರೈ ಆಗೋದು 3 ಆಗುತ್ತೆ. ಕೊನೆ ಪ್ರೋಗ್ರಾಮಲ್ಲಿ ವಾಶ್ ಆಗಲ್ಲ, ಬರೀ ಜಾಲ್ಸಿ ಹಿಂಗೆ ಕೊಡುತ್ತೆ. ಅಂದರೆ ನೀವು ಹೊರಗಡೆ ಹ್ಯಾಂಡ್ ವಾಶ್ ಮಾಡಿದರೆ ಅದನ್ನು ಜಾಲ್ಸ್ಕೊಡ್ಬೇಕು ಅಂದರೆ ಇದಕ್ಕೆ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಯಾವ ಪ್ರೋಗ್ರಾಮ್ ಬೇಕು ಆ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಚೇಂಜಸ್ ಬೇಕು ಅಂದರೆ ಇಲ್ಲಿರುತ್ತೆ. ನಿಮಗೆ ಪ್ರತಿ ವಾಶು ಹಾಟ್ ವಾಟರ್ ವಾಶ್ ಆಗುತ್ತೆ, ಅದರ ಟೆಂಪ್ರೇಚರು, ಸ್ಪಿನ್ ಸ್ಪೀಡ್ ಅಂದರೆ ಲಾಸ್ಟಲ್ಲಿ ಡ್ರೈ ಆಗುತ್ತಲ್ಲ ಅದ್ರ ಮೋಟರ್ ಸ್ಪೀಡ್ RPM ಅಲ್ಲಿ ಇರುತ್ತೆ. ಎರಡೂ ಕೂಡ ಡಿಫಾಲ್ಟ್ ಇರುತ್ತೆ. ನೀವು ಟಚ್ ಮಾಡ್ತಾ ಹೋದರೆ ನಿಮ್ಗೆ ಏನಾದ್ರು ಚೇಂಜಸ್ ಬೇಕು ಅಂದರೆ ಮಾಡ್ಕೊಳ್ಬೋದು. ಸ್ಪಿನ್ ಸ್ಪೀಡು ಅದು ಕೂಡ RPM ಅಲ್ಲಿ ಇರುತ್ತೆ, ಅದು ಕೂಡ ಚೇಂಜಸ್ ಬೇಕು ಅಂದರೆ ಮಾಡ್ಕೊಳ್ಬೋದು. ಡಿಲೇ ಎಂಡ್ ಅಂದರೆ ಇನ್ ಕೇಸ್ ಎಲ್ಲರ ಹೊರಗಡೆ ಹೋಗ್ತಾ ಇರ್ತೀರಾ, ಬರೋದು ಲೇಟ್ ಆಗುತ್ತೆ, ಒಂದಿಷ್ಟು ಟೈಮಿಂಗ್ಸ್ವರೆಗೂ ನಿಧಾನಕ್ಕೆ ವಾಶ್ ಆಗ್ತಾ ಇರಲಿ ಅಂದರೆ ನೀವು ಎಷ್ಟು ಟೈಮಿಂಗ್ಸ್ ಕೊಟ್ಟಿರ್ತೀರಾ ಅಷ್ಟು ಟೈಮಿಂಗ್ಸ್ವರೆಗೂ ನಿಧಾನಕ್ಕೆ ವಾಶ್ ಆಗ್ತಾ ಇರುತ್ತೆ. ನಿಮಗೆ ಅಡಿಷನಲ್ ಪ್ರೋಗ್ರಾಮ್ಸ್ ಇರುತ್ತೆ, ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು. ರಿನ್ಸ್ ಪ್ಲಸ್ ಅಂದರೆ ಎಕ್ಸ್ಟ್ರಾ ಜಾಲ್ಸೋವಂಥದ್ದು, 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು ಕೆಳಗಡೆ ಇರುವಂಥ ಪ್ರೋಗ್ರಾಮ್ಗೆ. ರಿನ್ಸ್ ಪ್ಲಸ್ ಅಂದರೆ ಎಕ್ಸ್ಟ್ರಾ ಜಾಲ್ಸೋವಂಥದ್ದು ಸೆಲೆಕ್ಟ್ ಆಗುತ್ತೆ. ಇಂಟೆನ್ಸಿವ್ ಅಂದರೆ ಕೊಳೆ ಜಾಸ್ತಿ ಇದ್ದರೆ ಇಂಟೆನ್ಸಿವ್ ಆನ್ ಮಾಡ್ಕೊಳ್ಬೋದು. ಒಂದು 15 to 20 ಮಿನಿಟ್ಸ್ ಎಕ್ಸ್ಟ್ರಾ ರನ್ ಆಗುತ್ತೆ. ಫ್ರೀ ವಾಶ್ ಅಂದರೆ 2 ಟೈಮ್ಸ್ ವಾಶ್ ಆಗುತ್ತೆ. ಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ, ಇದು ಪವರ್ ಬಟನ್ನು. ಇದನ್ನು ಮೊದಲು ಆನ್ ಮಾಡಿ, ಇಲ್ಲಿ ಯಾವ ಪ್ರೋಗ್ರಾಮ್ ಬೇಕು ಆ ಪ್ರೋಗ್ರಾಮ್ ನಿಲ್ಸ್ಕೊಡಿ. ಚೇಂಜಸ್ ಬೇಕಿದ್ರೆ ಮಾಡ್ಕೊಂಡು ಲಾಸ್ಟಲ್ಲಿ ಸ್ಟಾರ್ಟ್, ಅವಾಗ ಮಿಷಿನ್ ರನ್ ಆಗುತ್ತೆ. ಬಟ್ಟೆ ನೀವು ಮಾಮೂಲಿ ಏನೋ ಇದು ಬಟ್ಟೆಗಳು ಹಾಕಿದ್ರೆ ಮಿಕ್ಸ್ಡ್ ಫ್ಯಾಬ್ರಿಕ್ ಹಾಕೊಳ್ಳಿ. ಬೆಡ್ಶೀಟ್ ಇದ್ದರೆ ನೀವು ಇದಕ್ಕೆ ಕ್ವಿಕ್ 30 ವಾಶ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಚೈಲ್ಡ್ ಲಾಕ್ ಇರುತ್ತೆ, ಬೇಕು ಅಂದರೆ ಚೈಲ್ಡ್ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಚೈಲ್ಡ್ ಲಾಕ್ ಆಗುತ್ತೆ. ಓಪನ್ ಮಾಡೋಕ್ಕೂ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಇದು ಬರೀ ವಾಶ್ ಮಾಡಿಕೊಡುತ್ತೆ ಅಷ್ಟೇ, ಜಾಲ್ಸಲ್ಲ ಮೇಡಮ್. ವಾಶ್ ಆಗೋದು, ಜಾಲ್ಸೋದು, ಡ್ರೈ ಆಗೋದು 3 ಆಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಮಿಚ್ಚಿ ಚೆಕ್ ಮಾಡ್ಕೊಳ್ಬೇಕು. ನೀವು ಟಪ್ ಕ್ಲೀನ್ ಮಾಡ್ಬೇಕಾದ್ರೆ ನೀವು ಒಂದ್ಸರಿ ಟಪ್ ಕ್ಲೀನ್ ಮಾಡೋಕ್ಕೆ ಹೇಳೋದಿಲ್ಲ. ಇದು ಥ್ರೆಡೆಡ್ ಇರುತ್ತೆ, ತಿರುಗಿಸಿದ್ರೆ ಓಪನ್ ಆಗುತ್ತೆ. ಎಷ್ಟೊಂದು ನೀರಿದೆ. ಬಿಡಿ ಮೇಡಮ್, ಅಷ್ಟೇ ವೀಡಿಯೋ.